ಶಿಷ್ಯ ಈ ಗೆಟಪಲ್ಲಿ ನಾನು ಹೆಂಗ ಕಾಣ್ತೀನಿ? ಹುಲಿ ಹಣ್ಣಗೆ 3 ವಿಭೂತಿ ಪಟ್ಟೆ ಹಾಕಿದ್ರೆ ಶಿವನ್ ಭಕ್ತ ಆಗಲ್ಲ. ಹೆಂಗ್ ಕಾಣ್ತೀನಿ ಅದು ಹೇಳೋ. ನಿನ್ನೆವರೆಗೂ ಅಜ್ಞಾನಿಗಳಾಗಿದ್ರಿ, ಇವತ್ತು ವಿಜ್ಞಾನಿ ಆಗಿದ್ದೀರಾ. ಸರ್ ಕಬ್ನಾಲ್ ತಂದಿದ್ದೀನಿ, ಈಗ ಹಾಕಿ ಟ್ರೈ ಮಾಡ್ಬೋದಲ್ಲ, ಸ್ಟಾರ್ಟ್ ಆಗ್ಬೋದು. ನೋಡಿ ಮಿಸ್ಟರ್ ನಟರಾಜ್, ಇದು ಬರೀ ಕಬ್ನಾಲ್. ಇದರಲ್ಲಿ ಈಥನು ಮೀಥನು ಎಲ್ಲ ಮಿಕ್ಸ್ ಆಗಿದೆ. ಈ ಗಾಡಿಗೆ ನಾನು ಕಂಡಿಡ್ದಿರೋ ಸ್ಪೆಷಲ್ ಇಂಜಿನ್ ಫಿಟ್ ಮಾಡಿದ್ದೀನಿ. ಈಗ ನಾವು ಇಷ್ಟು ದಿವಸ ಕಾಯ್ತಾ ಇದ್ದ ಫಾರ್ಮುಲಾ ಅಂತೂ ಸಕ್ಸಸ್ ಆಗ್ಬಿಡ್ತು ಕಣೋ. ರೀ ಅವ್ರಿಗೆ ಹಾರ ಹಾಕಿ ನಮ್ಮ ಕೆಲಸ ಸಾಧಿಸ್ಕೊಂಬಿಡೋಣ. ಗೊತ್ತಾಗಿಲ್ಲ, ಗಾಡಿ ನೋಡಿದ್ರೆ ಗೊತ್ತಾಗಲ್ಲ, ನಾವು ಸೈಂಟಿಸ್ಟ್ಗಳೇ. ನಿಮಗೆ ಬಲವಾದ ರಕ್ಷಣೆ ಕೊಡಬೇಕು ಅಂತ ಬಂದಿದ್ದೀವಿ. ಅಲ್ಲ, ನನಗೆ ರಕ್ಷಣೆ ಬೇಕಾಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದೇ ಸರ್, ನೀವು ಸಂಶೋಧನೆ ಮಾಡ್ತಿರಲ್ಲ, ನಾವು ಆಗ ಇಂಟರ್ನೆಟ್ ಚೆಕ್ ಮಾಡ್ತಾ ಇದ್ದೀವಿ. ಬಳಸ್ಬೋದು ಅಂತ ನೀವು ಕಂಡಿಡ್ತಾ ಇದ್ರಲ್ಲ, ಅದು ನಮ್ಗೆ ಮೊದಲೇ ಬಂದಿತ್ತು. ಅದಕ್ಕೆ ಬಲವಾದ ರಕ್ಷಣೆ ಕೊಡ ಅಂತ ಬಂದಿದ್ದೀವಿ. ನಾವು ಸೈಂಟಿಸ್ಟ್ಗಳು, ನಮ್ಮ ರಕ್ಷಣೆ ಬೇಕು ಅಂತ ಯಾರು ಹೇಳಿದ್ದು? ನಾವು ಇದೆಲ್ಲ ಇನ್ಯಾವುದನ್ನಾದ್ರೂ ಒಂದನ್ನು ಕಂಡಿಡಿತಲೇ ಇರ್ತೀವಿ. ವೆಲ್ ಸೆಡ್ ಮಿಸ್ಟರ್ ನಟರಾಜ್. ನೋಡ್ರಿ, ನಾವು ಇನ್ನು ಏನೇನೋ ಕಂಡುಹಿಡಿದ್ಬಿಟ್ಟಿದೀವಿ. ಯಾವತ್ತೂ ನಮ್ಗೆ ರಕ್ಷಣೆ ಬೇಕು ಅಂತಾನೆ ಅನ್ಸಿಲ್ಲ. ನಿಮ್ಗೆ ರಕ್ಷಣೆ ಕೊಡ್ಲೇಬೇಕು ಅಂತ ಅನ್ಸಿದ್ರೆ ಹೋಗ್ಬಿಟ್ಟು ಯಾವ್ದಾದ್ರು ಮಿನಿಸ್ಟ್ರಿಗಳು ಕೊಡಿ. ಸೈಂಟಿಸ್ಟ್ಗಳಿಗೆ ಯಾಕ್ರಿ ರಕ್ಷಣೆ ಕೊಡ್ತೀರಾ? ಇಲ್ಲೇನಿದೆ ಮಣ್ಣು. ಸರ್ ನಿಮ್ಗೆ ಗೊತ್ತಿಲ್ಲ ಸರ್, ನಿಮ್ ತಲೆಗೆ ಬೆಲೆ ಇದೆ ಅಂತ. ನಾವು ಬಂದಿರೋದು ಅದೇ ಕೆಲಸದ ಮೇಲೆ, ಹಾಗಾಗಿ ನಾವು ಬರಲೇಬೇಕು. ಬರಲ್ಲ ಅಂದ್ರೆ ಫುಲ್ ಡೇ ಬಿಸಿನೀರು ಕಾಯಿಸ್ಬಿಡ್ತೀವಿ. ಸೈಂಟಿಸ್ಟ್ ಬರ್ಬೇಕು, ಸಂಶೋಧನೆನ ಒಂದೊಂದು ಇಂಚಿಂಚು ಫಾಲೋ ಮಾಡ್ತಾ ಇದ್ದೆ ನಾನು. ಒಳ್ಳೆ ಮಾತಲ್ಲಿ ನೀನ್ ಕಂಡಿಡಿದಿರೋ ಫಾರ್ಮುಲಾ ನಾನು ಕೊಟ್ಬಿಡು, ಅದನ್ನ ನಾನು ಕೋಟ್ಯಾಂತರ ರೂಪಾಯಿ ಡಾಲರ್ ಮಾಡ್ಕೊಂಡ್ಬಿಡ್ತೀನಿ. ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ದೇಶದ್ರೋಹದ ಕೆಲಸ ನಾನು ಮಾಡೋದಿಲ್ಲ ಮಿಸ್ಟರ್ ಜಗನ್. ಮಿಸ್ಟರ್ ಜಗನ್, ಇವ್ನಿಗೆ ಕೇಳಿದ್ರೆ ಕೇಳಕ್ಕಿಲ್ಲ. ನಮ್ಮ ಮಟ್ಟಕ್ಕೆ ಎತ್ಕೊಂಡು ವರ್ಕ್ ಮಾಡ, ಬಾಯ್ ಬಿಡ್ಸ್ಕೊಂಡು ನಡಿಗೋ. ಒಂದ್ ಹೆಜ್ಜೆ ಮುಂದಿಟ್ಟೆ ಹೊಟ್ಟೆ ತುಂಬಾ ಕಬ್ಬಿಣ ಕೂರಿಸಿ ಬೆಂಕಿ ಹಾಕಿಬಿಡಿ ಬಾಯಿಗೆ. ನಿಮ್ಗೆ ಶರ್ಟ್ ಹಾಕೊಳಕ್ ಬಿಡಲ್ವಲ್ಲ ಶರ್ಟ್ ಹಾಕೊಂಡಿದ್ದೆ ಕರ್ದ್ರಿ ಅಂತ ಬಂದೆ. ನೋಡಿ, ನೀವು ಎಷ್ಟೇ ಸಿಂಪಲ್ ಆಗಿ ಹಾಕಿದ್ರು ನೀವು ಬ್ಯೂಟಿ ಪಾರ್ಲರ್ ಹೋಗೋದಕ್ಕೆ ನನ್ನ ಕೈಯಿಂದ ದುಡ್ಡು ಕೂಡ ಆಗಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ ನಾನು ನಿಮ್ಗೆ ಮನಿ ಕೇಳಿದ್ನಾ? ದುಡ್ಡು ಬೇಡವಾ? ದುಡ್ಡಿನ ಸಮಾಚಾರ ಅಲ್ವಾ? ಅಲ್ಲ. ಹಂಗಿದ್ರೆ ಏನ್ ಕರೆದಿದ್ದು ಅಂತ ಹೇಳಪ್ಪ. ಅಬೇ, ಇವತ್ತಿನ ಪೇಪರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ. ಗೊತ್ತಾಗುತ್ತೆ ಬಿಡ್ರಿ, ನೀವು ಅಲ್ಲೆಲ್ಲಾದ್ರೂ ಭಾಷೆ ಇದ್ರೂ ಫೋಟೋ ಸಮೇತ ಬಂದಿರ್ತಲ್ವಾ? ಅಲ್ಲ ಅಭಿ, ಒಬ್ರು ಫೇಮಸ್ ಸೈಂಟಿಸ್ಟ್ ಇದ್ದಾರೆ, ಶಿವಾನಂದ್ ಅಂತ. ಗೊತ್ತಾಗುತ್ತೆ ಬಿಡ್ರಿ. ಅದು ಯಾರೋ ವಿಜ್ಞಾನಿಗಳು ಹೊಗೆ ಹಾಕೊಂಡಿರ್ಬೇಕು. 2 ನಿಮಿಷ ಕೊಂಚ ಮೌನ ಚರಣ. ನಾ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ರಿ. ಇವ್ ನೋಡಿ ಚಿಕ್ಕಪಟ್ಟ ಹಿಂಗ್ ಮಾಡ್ತಾರೆ. ಕಳೆ ಅಂದ್ರೆ ಕಂಡ್ಬಿಡಿಪ್ಪ, ಅದಲ್ಲಂತೆ ಆಮೇಲೆ ಮುಚ್ಚುವರೆ ಅದೇನೋ ಹೇಳ್ರಿ. ಅಭಿ, ಆ ಸೈಂಟಿಸ್ಟು ಕಬ್ಬಿನ ಹಾಲನ್ನ ಪೆಟ್ರೋಲ್ ಆಗಿ ಬಳಸ್ಕೊಂಡಂತೆ ಅಂತ ಫಾರ್ಮುಲಾನ ಕಂಡುಹಿಡಿದಿದ್ದಾರೆ. ಏನು? ಸೈಂಟಿಸ್ಟು ನಮ್ದಿರ್ತಾರೆ. Yes, ಅಭಿ. ಅಂತ ಸೈಂಟಿಸ್ಟ್ ನ ಯಾರೋ ಕೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಭಾರತ ದೇಶದ ದೌರ್ಭಾಗ್ಯ. ನಾನು ಚಿಕ್ಕಂದಿನಿಂದ ಬ್ಲಾಕ್ ಅಂಡ್ ಸುಮ್ಮನಿಂದ ನೋಡ್ತಾ ಇದ್ದೀವಿ. ಯಾರನ್ನ ಒಂದು ಏನಾರ ಕಂಡಿಡಿರ್ತಾರೆ, ಯಾರೋ ಒಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನು ಮಾಡೋದು? ಅವ್ರು ಬಿಟ್ಕೊಂಡ್ಬರೋದಕ್ಕೆ ಅಣ್ಣವರೇ ಆಗಬೇಕು. ಅಪ್ಪನಕ್ಕೊಂದು ಫೋಟೋ ಏನಾದ್ರು ಬಂದಿದೆಯಾ ಅಂದ್ರೆ Yes, ಅಭಿ. ಕೊಡ್ರಿ, ಒಂದ್ಸಲ ಕಣ್ ತುಂಬ ನೋಡ್ಕೊಂಡ್ಬಿಡ್ತೀವಿ. ಫೋಟೋನ ಸ್ವಲ್ಪ ಸೂಕ್ಷ್ಮ ಗಮನಿಸ್ರಿ. ನಮ್ಮ ಈ ಪೊದ್ದಪ್ಪನಿಗೆ ಸ್ವಲ್ಪ ಗಡ್ಡ ಮೀಸೆ ಹಂಚ್ಬಿಟ್ರೆ ಇದೇ ತರ ಇರಲ್ಲ. ಏನೋ ನಿನ್ನ ಅದೃಷ್ಟ, ಆ ಸೈಂಟಿಸ್ಟ್ ನೋಡಕ್ ನಿನ್ನಂಗೆ ಇದ್ದಾರಲ್ಲ.
ಓಕೆ ರೇ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬರ ಅನ್ಬೇಡ. ಆಯ್ತು ಬಿಡಪ್ಪ, ಏನ್ ನಮ್ಮನೆ ಕಡೆ ಬಂದಿದ್ದು. ಸೈಂಟಿಸ್ಟ್ ಶಿವಾನಂದನ್ ಅವರು ಕಿಡ್ನಾಪ್ ಆಗಿದ್ದಾರೆ. ಅವ್ರನ್ನ ನೋಡೋದಕ್ಕೆ ನಿಮ್ ಪದ್ದು ತರನೇ ಇದ್ದಾರೆ. ಇದ್ದೇ ತರ ನಾವು ಮನೆ ಮಂದಿ ಎಲ್ಲ ಮಾತಾಡ್ಕೊಂಡ್ವಿ. ಅಲ್ಲ ಕಡ ಶಿಷ್ಪಲ, ಇಂಥ ಪುಣ್ಯಾತ್ಮರನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮ್ಮ ಡಿಪಾರ್ಟ್ಮೆಂಟ್ ಏನೋ ಮಲ್ಕೊಂಡು ನಿದ್ದೆ ಮಾಡ್ತಿತ್ತ. ಅದಕ್ಕೆ ಬಂದಿರೋದು ಕಣ. ಪದ್ದುಗೆ ಅವ್ರು ಗೆಟಪ್ ಹಾಕ್ಸಿ ಸೈಂಟಿಸ್ಟ್ ಕಿಡ್ನಾಪ್ ಆಗಿಲ್ಲ, ಪಾಂಡುರಂಗನ್ ಮನೇಲಿ ಸೇಫ್ ಆಗಿದ್ದಾರೆ ಅಂತ ಟಿವಿ ಅನೌನ್ಸ್ಮೆಂಟ್ ಕೊಟ್ರೆ ಒರಿಜಿನಲ್ ಸೈಂಟಿಸ್ಟ್ ನ ಹುಡ್ಕಕ್ ಅನುಕೂಲ ಆಗುತ್ತೆ ಕಣ. ಸುಮ್ನೆ ಅನುಕೂಲ ಮಾಡ್ಕೊಡಕ್ಕಾಗುತ್ತಾ? ದೇಶಕ್ಕೋಸ್ಕರ ಕಬ್ಬಿನ ಹಾಲಲ್ಲಿ ಪೆಟ್ರೋಲ್ ಕಂಡಿಲ್ದಿರೋ ಪುಣ್ಯಾತ್ಮನ ವೇಷ ಹಾಕೊಳ್ಳೋ ಅಂದ್ರೆ ಇಲ್ಲಿಂದೆಲ್ಲ ಕ್ಯಾಚೆ ತೆಗಿತೀಯ ಹಾಕೋ ಅಂದ್ರೆ ಹಾಕೋಬೇಕಷ್ಟೇ. ನೋಡ, ನೀನ್ ಈ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ನಿನ್ಗೆ ಇನಾಮ್ ಕೊಡಿಸ್ತೀನಿ. ಹಾಗಿದ್ರೆ ಗೆದ್ದ ಮೀಸೆನ್ಸ್ಕೊಳಕ್ ನಾನು ರೆಡಿ. ಪ್ರಿಯ ವೀಕ್ಷಕರೇ, ಶಿವಾನಂದ ಎಂಬ ವಿಜ್ಞಾನಿ ಪಾಂಡುರಂಗ ಗಂಡುಗಲಿ ಅವ್ರ ಮನೇಲಿ ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ತಿಳಿದು ಬಂದು ನಮಗೆಲ್ಲ ಸಂತೋಷ ಆಗಿದೆ. ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನೋಡಿ, ವಿಜ್ಞಾನಿ ಶಿವಾನಂದ್ ಅವರು ಕಿಡ್ನಾಪ್ ಆಗ್ತಾರೆ ಅಂತ ನಮಗೆ ಗೊತ್ತಾಯ್ತು. ಅದೇ ಸರ್, ಹೇಗ್ ಗೊತ್ತಾಯ್ತು? ಗುಪ್ತಚರ ಇಲಾಖೆಯಿಂದ ಗೊತ್ತಾಯ್ತು. ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸಿ ಆ ವಿಜ್ಞಾನಿನ ಪಾಂಡುರಂಗರ ಮನೆಗೆ ಶಿಫ್ಟ್ ಮಾಡಿದ್ವಿ. ವಿಜ್ಞಾನಿಗಳು ಇಲ್ಲೇ ಇಟ್ಕೊಂಡು ತಮ್ಮ ಸಂಶೋಧನೆನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಡಾನ್ ಜಗನ್ ಅವರು ಕಿಡ್ನಾಪ್ ಮಾಡಿದ್ಯಾರನ್ನ? ಅದು ಡೂಪ್ಲಿಕೇಟು. ವಿಜ್ಞಾನಿ ಶಿವಾನಂತರ 3 ಜನ ಇದ್ದಾರೆ. ಅದರಲ್ಲಿ ಯಾರೋ ಒಬ್ಬರನ್ನ ಎತ್ತಾಕೊಂಡು ಹೋಗಿದ್ದಾರೆ. ಆದ್ರೆ ನಿಜವಾದ ವಿಜ್ಞಾನಿಗಳು ಪಾಂಡುರಂಗ ಅವ್ರ ಮನೆಯಲ್ಲಿ ಬಹಳ ಸೇಫ್ ಆಗಿದ್ದಾರೆ. ಸರ್, ಆ ವಿಜ್ಞಾನಿ ಶಿವಾನಂದ ಅವ್ರ ನಮ್ಗೊಂದ್ಸಲ ತೋರಿಸ್ತೀರಾ? ಪಾಂಡುರಂಗ, ಆ ವಿಜ್ಞಾನಿಗಳು ಕರ್ಸೋ. to the power of beta divided by ಅಷ್ಟೇ. ಇದನ್ನೇ ಅಲ್ಲಿ ಹೋಗಿ ಹೇಳ್ಬಿಡಿ. ನೀವು ಪಾಂಡುರಂಗ ಅವ್ರ ಮನೇಲಿ ಎಷ್ಟು ಸೇಫ್ ಆಗಿದ್ದೀರಾ ಅಂತ ಆ ಟಿವಿ ಕ್ಯಾಮ್ರಾಗೆ ಹೇಳ್ಬಿಡಿ. ನಾನು ವಿಜ್ಞಾನಿ ಶಿವಾನಂದು ಪಾಂಡುರಂಗ ಅವ್ರ ಮನೆಯಲ್ಲಿ ತುಂಬಾ ಸೇಫ್ ಆಗಿದ್ದೀನಿ. ಇಲ್ಲಿ ನನಗೆ ಸಿಕ್ಕಾಪಟ್ಟೆ ರಕ್ಷಣೆ ಕೊಡ್ತಾ ಇದ್ರೆ ನೀವು ಯಾರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ರಕ್ಷಣೆ ತುಂಬಾ ರುಚಿಯಾಗಿದೆ. ರುಚಿ ಅಂದ್ರೆ ಕುಡಿಯೋದಿಕ್ಕೆ ಅವ್ರು ಹೇಳ್ತಾರದು ಆಗಲ್ಲಮ್ಮ. ಕುಡಿಯೋದಕ್ಕೆ ಅಂದ್ರೆ ಬಾಡಿ ಅಲ್ಲ, ಗಾಡಿ. ಇದನ್ನ ಪೆಟ್ರೋಲ್ ಟ್ಯಾಂಕ್ ಹಾಕಿದ್ರೆ ಕೆಳಗಡೆ ಮೋಟರ್ ಗಟ ಗಟ ಅಂತ ಹೇಳ್ಕೊಂಡ್ಬಿಡುತ್ತೆ. ಅದು ಹೇಳಿದ ಅರ್ಥ ಅದು. ಪಾಂಡುರಂಗ ಮೋರಲ್ಲಿ ಅದು ವಿಜ್ಞಾನಿಗಳೇ, ಈ ಕಬ್ಬಿನ ಹಾಲಿಗೆ ಈಚೆನೂ ಒಂಥರ ಪೆಟ್ರೋಲ್ ಆಗುತ್ತೆ ಅಂತ ನೀವೇ ಹೇಳ್ತಾ ಇದ್ದಾರ? ಹೌದು. ಪ್ರಿಯ ವೀಕ್ಷಕರೇ, ಶಿವಾನಂದ್ ಎಂಬ ವಿಜ್ಞಾನಿ ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ತಿಳಿದು ನಾಡಿನ ಜನತೆಗೆಲ್ಲ ಖುಷಿಯಾಗಿದೆ. ವರ್ಷ ಪೆಟ್ರೋಲ್ ರೇಟು ಜಾಸ್ತಿ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಕಬ್ಬಿನ ಹಾಲು ಇಂಧನವಾಗಿ ಹೊರಬರ್ತಾ ಇರೋದು ಇನ್ನಷ್ಟು ಸಂತೋಷದ ವಿಷಯವಾಗಿದೆ. ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ಟೈಮ್. ಏನ್ ಗುರು, ನಿಜವಾದ ಸೈಂಟಿಸ್ಟ್ ಪಾಂಡುರಂಗನ ಮನೇಲಿ ಇದ್ದಾನೆ, ಇವನೇನು ಡೂಪ್ಲಿಕೇಟಾ? ಆ ಸೈಂಟಿಸ್ಟ್ ನಾವ್ ಎತ್ತಕೊಂಬಂದಾಗ ಅವನೇ ಕಂಡಿಡ್ದಿರೋ ಇಂಜಿನ್ ನ ಗಾಡಿ ಜೋಡಿಸಿ ಕಬ್ನಲ್ಲಿ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿದ್ ನಾವು ಕಣ್ಣಾರೆ ನೋಡಿದ್ವಿ. ಏನಕ್ಕೊಂದ್ಸಾರಿ ಅವ್ನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವ್ನು ಗಡ್ಡೆ ಎಳ್ದು ನೋಡಿದ್ರೆ, ಗಡ್ಡೆ ತಾನೇ ಎಳ್ದು ನೋಡಿದ್ರೆ ಆಯ್ತು ಬಾ. ಚಿತ್ರಹಿಂಸೆ ಮಾಡ್ತೀರಾ ನನಗೆ? ಆಲ್ಫಾ ಬೀಟಾ ಇಂಟು ಸಾಧ್ಯ ತೀಟ್ಯ ಮಾಡಿದ್ರೆ ಇನ್ಫಿನಿಟಿಗೆ ಹೋಗ್ಬಿಡ್ತೀರಾ. ಚಿಕ್ಕ 0ಇಂದ ಗುಡ್ಸಿದ್ರೆ ದೊಡ್ಡ ಕೋಳಿ ಬಟ್ಟೆ ಆಗ್ಬಿಡ್ತೀರಾ. ನಿಂಗೆ ಅರ್ಥವಾಗದಿರೋ ಭಾಷೆನಲ್ಲಿ ಬೈತಾ ಇದ್ದೀರಾ? ಈ ಗಡ್ಡ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಯಾರು ಬರ್ಲಿಲ್ಲ ಅಂದ್ರೆ ಗಡ್ಡ ಒರಿಜಿನಲ್ ಕಣೋ. ಮತ್ತೆ ಪೊಲೀಸ್ ಅವ್ರಕ್ಕೆ ಹಾಗೆ ಹೇಳಿದ್ರು, ಏನೋ ಚಾಚಿ ಇರ್ಬೇಕು. ಯಾವ್ದಕ್ಕೂ ಇವನು ಆಚೆ ಬಿಡಬೇಡ. ಆಚೆ ಬಿಟ್ರೆ ನಾವಿಬ್ರು ಬಕ್ರಗಳಾಗ್ಬಿಡ್ತೀವಿ. ಏನೋ ನಿನ್ ಗೋಳ? ಈ ಮೀಸೆ ಅಂಟಿಸ್ಕೊಂಡಾಗಿ ನಾ ಸಿಕ್ಕಾಪಟ್ಟೆ ನೆವೆ ಆಗ್ತದೆ. ಕೆರ್ಕೊಳಕ್ ಹೋದ್ರೆ ಎಲ್ಲಿ ಕಿತ್ಕೊಂಡ್ಬಂದ್ಬಿಡ್ತು ಅಂತ ಭಯ ಆಗ್ತಿದೆ. ನನಗೆ ಹೋಟ್ಲಿಗೆ ಹೋಗಿ ದೋಸೆ ತಿನ್ನಕ್ಕೂ ಆಗ್ತಿಲ್ಲ, ಪಾನಿಪುರಿ ಮೇಯಕ್ಕೂ ಆಗ್ತಿಲ್ಲ. ಬಿಸಾಕ್ಬಿಡ್ತೀನಿ ಅಂತ ನಿಮ್ಮ ಯಜಮಾನಪ್ಪಂಗೆ ಹೇಳ. ಏನು ಯಜಮಾನ್ರೆ, ಸ್ವಲ್ಪ ಬರ್ತೀರಾ ಇಲ್ಲಿ? ಏನು ನೀನು ಈ ದಡಿಂಗೆ ಮನೇಲಿ ಕೂತೋಗ್ಬಿಟ್ಟು ಬೇಜಾರಾಗಿದೆಯಂತೆ. ಹೊರಗಡೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಬರ್ತಾನಂತೆ. ಸ್ವಲ್ಪ ಬುದ್ಧಿ ಹೇಳಿ. ತಪ್ಪಿ ನೀನೇನಾದ್ರೂ ಆಚೆಗೆ ಹೋದೋ ಮಕ್ಕ ಕೊಡ್ಬಿಡ್ತೀನಿ. ಪಾಂಡ್ರಂಗ, ಇವತ್ತು ನಾನು 10ನೇ ಕ್ರಾಸ್ ದೋಸೆ ಹೋಟ್ಲಿಗೆ ಹೋಗ್ಲೇಬೇಕು. ಅಲ್ಲಿ ಮಸಾಲೆ ದೋಸೆ ತಿನ್ಲೇಬೇಕು. ಇಲ್ಲ ಅಂದ್ರೆ ಆ ಬಟ್ಟ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಮದ್ದು, ಡೋಂಟ್ ಟಾಕ್ ರಬಿಶ್. ಯು ಶುಡ್ ನಾಟ್ ಗೋ ಔಟ್. ಇಲ್ಲ ಚಾಚಿ ಅವ್ರೆ, ಎಷ್ಟು ದಿವಸ ಅಂತ ನಾನು ಈ ಗೆಟಪ್ ಹಾಕೋಬೇಕು? ಈ ಗಡ್ಡ ಮೀಸೆ ಬೇರೆ ಕೆರ್ತಾ ಈ ಕೋಟು ಸೆಕೆ ತಡ್ಕೊಳಕ್ ಆಗ್ತಿಲ್ಲ. ಏನೇನೋ ಕೇಳ್ತಾರೆ, ನಾನು ಎಷ್ಟು ಅಂತ ಉತ್ತರ ಹೇಳಿ? ಅಲ್ಲ ಚಾಚಿ ಅವ್ರೆ, ನೀವೇ ಹೇಳಿ. ಕಬ್ನಲ್ಲಿ ಹಾಕ್ಬಿಟ್ಟು ಗಾಡಿ ಕೊಡ್ಸಕ್ ಆಗತ್ತೇನ್ರಿ? ಅವ್ನು ಕಂಡಿಡ್ದಕ್ಕೆನ ಇವತ್ತು ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು. ಆಗತ್ತ ಬಂದವ್ರಿಗೆ ಕೇಳಿ ಪ್ರಶ್ನೆಗೆಲ್ಲ ಉತ್ತರ ಹೇಳೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಕಣ. ಮದ್ದು, ಯು ಜಸ್ಟ್ ಕೀಪ್ ಕ್ವೈಟ್. ಅಭಿ ಆನ್ಸರ್ ಮಾಡ್ತಾರೆ.
ಹಬಿ ಇವ್ನೆಲ್ಲೂ ಹೊರಗಡೆ ಹೋಗ್ದಾಗೆ ನೋಡ್ಕೊಳ್ಳಿ. ನಾನಾ? ಮತ್ತಿನ್ಯಾರು ಗೆಟಪ್ ಹಾಕ್ಸಿದ್ ನೀವೇ ತಾನೆ, ಅನುಭವಿಸಿ. ಮೇಡಮ್ ನಮಸ್ಕಾರ. ಹೇಳಿ, ನಾನೇ ಜಾಜಿ ಜಂಬಲ್ದಿನಿ. ಮಿನಿಸ್ಟರ್ ಕಡೆಯಿಂದ ಲೆಟರ್ ತಗೊಂಬಂದಿದ್ದೀನಿ. ಓಹ್ ಮೈ ಗಾಡ್, ನನ್ನ ಮೀಟ್ ಮಾಡೋದಕ್ಕೋಸ್ಕರ ಮಿನಿಸ್ಟರ್ ಕಡೆಯಿಂದ ಯಾಕೆ ಲೆಟರ್ ತರಕ್ ಹೋದ್ರಿ? ಡೋಂಟ್ ವೆರಿ, ನಿಮ್ ಫಂಕ್ಷನ್ಗೆ ಬಂದು ನಾನು ಸೂಪರ್ ಆಗಿ ಸ್ಪೀಚ್ ಮಾಡ್ತೀನಿ. ಹಲೋ ಮೇಡಮ್, ಲೆಟರ್ ತಂದಿರೋದು ನಿಮ್ಮನ್ನ ನೋಡಕ್ಕಲ್ಲ, ಮತ್ತೆ ಸೈಂಟಿಸ್ಟ್ನ ಭೇಟಿ ಮಾಡ್ತೀನಿ. ಅಲ್ಲಿದ್ದಾರೆ, ಯು ಕ್ಯಾನ್ ಗೋ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಒಂದು ನಿಮಿಷ ಇರಲಿ, ಪಾಪ ಅವ್ರೇನೋ ಫಾರ್ಮಲ್ ಆಗ್ತಾರೆ. ಸಬ್ಮಿಟ್ ಆದ್ಮೇಲೆ ನಿಮ್ಮನ್ನು ಮಾತಾಡ್ತಾರೆ. ಸರ್ ಅದನ್ನ ಫಾರ್ಮಲ್ ಹಾಕಿ ಸಬ್ಮಿಟ್ ಆಯ್ತು. ಪಾಪ ಯಾರ ಬಂದವರೆ ಮಾತಾಡ್ಕೊಳ್ತೀವಿ. ನಮಸ್ಕಾರ ರೀ, ಏನ್ ಸಮಾಚಾರ? ಸರ್ ನಮಸ್ಕಾರ ಸರ್. ನಿಮ್ಮ ಫಾರ್ಮುಲಾ ಹೇಗೆ ಕೆಲಸ ಮಾಡುತ್ತೆ ಸರ್? ಇನ್ಫ್ಯಾಕ್ಟ್ ಕಬ್ಬು ಹಾಲ್ಗೂ ಫ್ಯೂಯಲ್ಗೂ ಸಂಬಂಧನೇ ಇಲ್ವಲ್ಲ ಸರ್? ಬಂದವ್ರಿಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಕಾಗೋಗಿದೆ. ನಿಮ್ಗೆ ನಮ್ಮ ಶಿಷ್ಯ ಉತ್ತರ ಕೊಡ್ತಾನೆ, ಕೊಡಲ್ಲೇ. ತಾವು ಶಿಷ್ಯ ಅಂದದ್ದು ನಮ್ಮನ್ನೇನಾ? ನೀನ್ ನನ್ನ ಶಿಷ್ಯ ಆಗಿ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಸರ್ ಅವಾಗ ಹೇಳ್ಕೊಟ್ಟಿದ್ರಲ್ಲ ನೀವು. ಕೊಡ್ತೀನಿ ಸರ್. ಉತ್ತರ ಕೊಡೋದು ತಾವೇನ್ ಮಾಡ್ತಾ ಇರ್ತೀರಾ? ಈ ಮಸಾಲೆ ದೋಸೆ ಮಾಡೋಷ್ಟೊಗೆ ಕಬ್ಬಿನ ಫ್ಯೂಯಲ್ ಹಾಕಿ ಉರಿಸ್ಬೋದು ಅಂತ ಅಷ್ಟೇ ಇಷ್ಟು ಮಾಡ್ತಾ ಇರ್ತೀನಿ. ಇದು ಹೇಗೆ ಸಾಧ್ಯ? ಅದು ನೋಡಿ ಇವ್ರೆ, ಈ ಅಂಗೈಯನ್ನ ಉದಾಹರಣೆಗೆ ಗಾಡಿ ಅನ್ಕೊಳ್ಳಿ. ನಾವು ಬಲಭಾಗದಿಂದ ಈ ಆಲ್ಫಾ ಬೀಟಾ ಗಾಮಾ ವಿಕಿರಣಗಳನ್ನ ಒಂದು ಷಡ್ಜಕದ ಮೇಲೆ ಹಾಯಿಸಿದಾಗ ಬೆಳಕಿನ ಕಿರಣಗಳು ವಕ್ರೀಭವನವಾಗಿ ವಕ್ರವಾಗಿ ಮೂಡ್ತವೆ. ಯಾಕೆ ಸರ್ ಹೊಡಿತಾ ಇದ್ದೀರಾ? ನನ್ನ ಮಗನೇ, ನಾನೇ ಲೂಸ್ ಅಂದ್ರೆ ನನಗಿನ್ನ ನೀನ್ ದೊಡ್ಡ ಲೂಸ್ ಅಂತ. ಸರ್ ಅಂತದ್ದು ಏನಾಯ್ತು? ಏನಿಲ್ಲ, ನೀರಲ್ಲಿ ರೈಲ್ವೆ ಇಂಜನ್ನು ಓಡೋದು ಹೇಗೆ ಅಂತ ಕಂಡಿಡಿಯಕ್ಕೆ ಹೋಗಿ ನಾನೇ ದೊಡ್ಡ ಲೂಸ್ ಆಗಿದ್ದೀನಿ. ಅಂಥದ್ರಲ್ಲಿ ಕೊಬ್ಬರಲ್ಲಿ ಗಾಡಿ ಓಡ್ತೀಯ ನೀನು. ಜಾಸ್ತಿ ನಂಬಲ್ತೀನಿ. ಬನ್ರಿ ಇಲ್ಲೇ. ಯಾಕ್ರೆ ಅವ್ನು ಒಳಗಡೆ ಬಿಟ್ಕೊಂಡ್ರೆ? ನಾನೇನ್ ಮಾಡ್ಲಿ ಹಬಿ? ಸೈಂಟಿಸ್ಟ್ ನ ನೋಡೋದಕ್ಕೆ ಮಿನಿಸ್ಟರ್ ಲೆಟರ್ ತಂದಿದ್ದೀನಿ ಅಂತ, ಅದಕ್ಕೆ ಕಳಿಸ್ದೆ. ರೀ ಅವ್ನು ಯಾವ ಮಿನಿಸ್ಟ್ರಿಂದನೂ ಲೆಟರ್ ತಂದಿರಲಿಲ್ಲ ಕಣ್ರಿ. ಅವನು ಮೆಂಟ್ಲ ನನ್ನ ಮಗ. ಯಾಕೋ ಸೈಂಟಿಸ್ಟ್ ಹಿಂಗೆ ಕೆಮ್ತಾ ಇದ್ದಾನೆ? ನೆನಪಿದ್ದು ಊಟನು ಔಷಧಿ ಕೊಟ್ಟೆ ಅಲ್ವಾ? ಹೊಟ್ಟೆ ಗುರು ಬೇಡ ತಟ ಮಾಡ್ತಾನೆ. ನೋಡಿ ಸೈಂಟಿಸ್ಟ್, ನೀವು ಸಾಯ್ರಿ, ಬೇಡ ಅನ್ನಲ್ಲ. ಸಾಯಕ್ ಮುಂಚೆ ಆ ಫಾರ್ಮುಲಾ ಕೊಟ್ಬಿಡಿ. ಯಾವುದೇ ಕಾರಣಕ್ಕೂ ಆ ಫಾರ್ಮುಲಾ ನಿಮ್ ಕೈಗೆ ನಾನು ಕೊಡೋದಿಲ್ಲ. ಕೊಡೋದಿಲ್ಲ ಅಂದ್ರೆ ನಿನ್ ಹೆಣನೇ ಈಚೆ ಹೋಗೋದು. ಏನ್ರಿ ಎದುರಿಸ್ತೀರಾ, ಬೆದರಿಸ್ತೀರಾ, ಹೊಡಿತೀರಾ, ಬಡಿತೀರಾ, ಹಿಂಸೆ ಕೊಡ್ತೀರಾ, ಕೊನೆಗೆ ನನ್ನ ಸಾಯಿಸ್ಬಿಡ್ತೀರಾ. ಅಷ್ಟೇ ನಿಮ್ ಕಾಲ್ ಮಾಡಕ್ಕಾಗೋದು. ಕೇಳಿ ಜಗ, ಈ ಫಾರ್ಮುಲಾ ಯಾವುದೇ ಕಾರಣಕ್ಕೂ ನಾನು ನಿಮ್ ಕೈ ಕೊಡೋದಿಲ್ಲ. ಆ ಫಾರ್ಮುಲಾ ನನ್ನ ಜೊತೆ ಸದಾ ಬಿಡ್ಲಿ. ನಾವು ಅವನ ಅವಾಗಲೇ ಕೆಮ್ತಾ ಇದ್ದ, ಈಗಲೇ ನಗ್ತಾ ಇದ್ದಾನೆ. ಗುರು ಅವನೆಲ್ಲದಕ್ಕೂ ರೆಡಿ ಇದ್ದಾನೆ. ಅವನಿಗೆ ನೈಸ್ ಮಾಡಿ ಹೇಗಾದ್ರೂ ಫಾರ್ಮುಲಾ ಇಸ್ಕೊಬೇಕು. ನೈಸ, ಇದು ಗಂಡಸ ಕೈಯಲ್ಲಿ ಆಗದೆ ಇರೋ ಕೆಲಸ. ನಮ್ದು ಏನಾದ್ರು ರಫ್ ಅಂಡ್ ಟಫ್. ಒಂದು ಕೆಲಸ ಮಾಡು, ಆ ಡ್ಯಾನ್ಸರ್ ರೀಟಾ ಇದ್ದಾಳಲ್ಲ, ಅವಳಿಗೆ ಡಾಕ್ಟರ್ ಗೆಟಪ್ ಹಾಕಿ ಕರ್ಕೊಂಬ. ಅವಳನ್ನ ಬಿಟ್ಟು ಫಾರ್ಮುಲಾ ಹೊಡೆಯೋಣ. ಯಾರು ನೀವು ಹುಷಾರಿಲ್ವಾ? ಇಲ್ಲ ನಾನು ಚೆನ್ನಾಗಿದ್ದೀನಿ. ಅಲ್ಲಿದ್ದಾನಲ್ಲ ಪಾತನ್ ಗಡ್ಡ, ಅವನು ಸೈಂಟಿಸ್ಟ್, ಅವನಿಗೆ ಚೆಕಪ್ ಮಾಡಬೇಕು. ಏನಾಗಿದೆ? ಫಾರ್ಮುಲಾ ಕೊಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಒಂದೇ ಸಮ ನಾಯಿ ತರ ಕಕ್ಕ ಕಕ್ಕ ಅಂತ ಕೆಮ್ಮಿ ಆರೋಗ್ಯ ಹದಗೆಟ್ಟೋಗಿದೆ. ಡೋಂಟ್ ವರಿ, ನಾನ್ ಟ್ರೀಟ್ಮೆಂಟ್ ಕೊಡ್ತೀನಿ. ಟ್ರೀಟ್ಮೆಂಟ್ ಕೊಡೋ ನೆಪದಲ್ಲಿ ಅವನ ಬಾಯಿಂದ ಫಾರ್ಮುಲಾ ಸೀಕ್ರೆಟ್ ಹೊರ ತೆಗಿಬೇಕು. ಇದು ಮುಖ್ಯವಾದ ಕೆಲಸ. ನೀಟ ಒಂದ್ಸಲಿ ಕಣ್ಣಿಟ್ಟ ಅಂದ್ರೆ ಕಲಾಸ್. ಅವನಿಂದ ಫಾರ್ಮುಲಾ ತಕ್ಕಿಸ್ದೆ ನಿನ್ನ ನಾನು ಖುಷಿ ಪಡಿಸ್ತೀನಿ. ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ. ಹಾಗಾದ್ರೆ ಬನ್ನಿ. ನಡಿ. ಹೇಗಿದ್ದೀರಾ ಸೈಂಟಿಸ್ಟ್? ನನ್ಗೇನಾಗಿದೆ, ಈ ಕ್ರಿಮಿ ಕೀಟಗಳು ನನ್ನ ಎತ್ತಾಕೊಂಡ್ಬಂದು ಇಲ್ಲಿ ಕೂಡಾಕ್ಬಿಟ್ಟಿದ್ರೆ. ಡೋಂಟ್ ವರಿ, ಈ ಮಾತ್ರೆ ತಗೊಳ್ಳಿ. ನನ್ನ ಜೊತೆ ಮಾತಾಡ್ಬೇಕಂತೆ, ಇಬ್ರು ಸ್ವಲ್ಪ ನೋಡ್ಲಲ್ಲ ಸೈಂಟಿಸ್ಟ್ ದಾರಿ ಕಾಲ್ ಮಿ ಶಿವಾನಂದ್ ಡಾಕ್ಟರ್. ನೋಡಿ ಇವರಿಬ್ರು ಎಂತ ಕೆಟ್ಟ ಕೆಲಸ ಮಾಡಿದ್ದಾರೆ ಗೊತ್ತಾ? ನೀವು ದಯವಿಟ್ಟು ಮೊದಲು ಈ ವಿಷಯ ಪೊಲೀಸರಿಗೆ ತಿಳಿಸಿ. ಹೇಳ್ಬೋದು, ಆದ್ರೆ ನೀವೇ ಒರಿಜಿನಲ್ ಸೈಂಟಿಸ್ಟ್ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ? ಒಂದೆರಡು ಫಾರ್ಮುಲಾ ಹೇಳ್ತೀನಿ. ಹೇಳಿ. A plus B whole square is equal to A squared plus 2AB plus B squared. ನಂಗೆ ಈಗ ನಂಬಿಕೆ ಬಂತು. ಡೋಂಟ್
ನಾನು ಡಾನ್ಸ್ ಮಾಡಿ ದೂರ ಮಾಡ್ತೀನಿ. ಆ ಪಾಪಿಗಳು ನಿನ್ನ ಕೊಂದು ಹಾಕ್ಬಿಡ್ತಾರೆ. ನನ್ನ ಜೊತೆ ಬನ್ನಿ, ನಿನ್ನ ಸೇಫ್ ಆಗಿ ಕರ್ಕೊಂಡು ಹೊರಗಡೆ ಬಿಟ್ಬಿಡ್ತೀನಿ. ಬರ್ತೀನಿ. ಒಂದು ವಾರದಿಂದ ಮನೆ ಬಿಟ್ಟು ಬರ್ದಿರ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೆ ಬಿಟ್ಟು ಬರ್ತೀನಿ ಅಂದ್ರೆ ಮನೆ ಬಿಡ್ತಾ ಇಲ್ಲ. ಮಸಾಲೆ ದೋಸೆ ತಿಂದು ಒಂದು ವಾರ ಆಗ್ಬಿಡ್ತು. ಇವತ್ತಂತೂ ದೋಸೆ ತಿಂದ್ರಿ ಇರಿಟೇಷನ್ ಕಬ್ಬು ವಾಸನೆ. ಶಿವಾನಂದ್ ಶಿವಾನಂದ್ ಇಲ್ಲ, ಅವ್ರ ಕೊಂಡು ಮಹಾರಾಜು ಇಲ್ಲ. ಏನ್ ಮಗೊಳ್ತಾ ಇದೀಯ ನೀನು? ಅವನ ಹೋಗಾಗಲೇ 10 ನಿಮಿಷ ಆಯ್ತು. ನಾನು ಅರ್ಜೆಂಟಾಗಿ ಮಸಾಲೆ ದೋಸೆ ತಿನ್ಬೇಕು ಅಂತಾನೆಲ್ಲ ಆಲೂಗಡ್ಡೆ ಪಲ್ಯ ತರಿಸ್ಕೊಂಡು ಓಡ್ಬಿಡ. ನೀವ್ ಏನು ಮಾಡ್ತಾರೋ ಎಷ್ಟು ಮಾಡ್ತಾರೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಇನ್ನು 5 ನಿಮಿಷದಲ್ಲಿ ನಮ್ಮ ಪಟ್ಟಪ್ಪ ನಮ್ಮ ಮನೆಯಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಕೀಟ ಬಿಡ್ರೆ ಏನೇನಿವಾ ಅನ್ಕೇಟು ನಡಿಯೋ ಮನೆಗೆ ಬದಲೇ. Mister, give respect and take respect. I am scientist Shivanand, not some stupid ಪದ್ದು. ನಿನಗೆ ಮೀಸೆ ಗಡ್ಡ ಅನ್ಸಿದ್ದೆ ನಾನು ಅಂತಂದ್ರೆ ನನ್ಗೆ ರೈಲ. ಮನೇಲಿ ಅಣ್ಣಯ್ಯ ಸಿಕ್ಕಾಪಟ್ಟು ಬೈತಿದ್ದಾನೆ ಬಾರೋ. ಬರೋದಿಲ್ಲ ರೀ ನಾನು. ನಾವು ಬಿಡೋದಿಲ್ಲ ರೀ. ಸೈಂಟಿಸ್ಟ್ ಶಿವಾನಂದ, ನನ್ನ ಕಣ್ಣಿಗೆ ಮಣ್ಣೆಡ್ತಿ ಓಡೋಗ್ತೀಯನೋ? ಮಾಡಿಬೇಡ, ನಾನು ಸೈಂಟಿಸ್ಟ್ ಶಿವಾನಂದ ಅಲ್ಲ, ಪದ್ದು. ನಾಟಕ ನಮ್ಗೆಲ್ಲ ಗೊತ್ತಿದೆ. ನಿಂಗೆ ಒಳ್ಳೇದ್ ಮಾಡೋಣ ಅಂತ ಇಲ್ಲಿಂದ ಬಿಡ್ಕೊಂಡು ಹೊರಗಡೆ ಕರ್ಕೊಂಡು ಹೋದ್ರೆ ನಂಗೆ ತಗೊಳಕ್ ಹೊರತು ನೀನ್ ಬಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಮೃದುವಾದ ಕೈಗಳಿಂದ ಎಷ್ಟು ಬೇಕಾದ್ರೂ ಹೊಡಿರಿ, ಆದ್ರೆ ನಿಮ್ಮ ತಲೆಯಿಂದ ಡಿಕ್ಕಿ ಮಾತ್ರ ಹೊಡಿಬೇಡಿ. ನಕ್ಷತ್ರಗಳೆಲ್ಲ ಕಾಣಿಸ್ಬಿಟ್ವು. ನಂಗೆ ಮೋಸ ಮಾಡ್ತೀನೋ? ಹೇಳೋ ಫಾರ್ಮುಲಾ. ನನಗೆ ಯಾವ ಫಾರ್ಮುಲಾ ಅಂತ ಹೇಳಪ್ಪ. ಪಾಂಡುರಂಗ ಹೇಳ್ಕೊಟ್ಟಿದ್ದೆ, ಅದನ್ನೇ ಹೇಳ್ಬಿಡ್ತೀನಿ. ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಇಸ್ ಈಕ್ವಲ್ ಟು ಟಾಟಾ ಟಾಟಾ ಸೊಳ್ಳೆ ಕಾಟ. ಸೈನ್ಸ್ ಹೇಳೋ ಅಂದ್ರೆ ಮ್ಯಾಥಮೆಟಿಕ್ಸ್ ಹೇಳ್ತೀಯ. ಹೊಡಿಬೇಡ, ನನಗೆ ಗೊತ್ತಿರೋದು ಇದೊಂದೇ ಫಾರ್ಮುಲಾ ಅಣ್ಣ. ಹೌದಾ? ಗುರುಗಳೇ ಮೂರ್ಚಾಗ್ಬಿಟ್ಟ. ಮನೆಯಲ್ಲೇ ಬಿದ್ದಿರೋ ಅಂತ ಈಗ ಹೇಳ್ದಂಗೆ ಹೇಳಿದೀನಿ. ಆದ್ರೂ ದೋಸೆ ಹುಡ್ಕೊಂಡು ಹೋಟೆಲ್ಗೆ ಹೋಗಿದೆಯಲ್ಲ, ನಿನಗೆ ಇನ್ನೆಂತ ಬಸ್ರಿ ಬಗ್ಗೆ ಶುರುವಾಗಿರ್ಬೇಕು. ಈಗ ನಿನಗೆ ಕಾದಿದ್ದೆ. Stop it! Who are you to hit me? I say! ಹಿಂದಿನ ಕಡೆ ಎಲ್ಲ ಆಗಿತ್ತು. ಸತ್ಕೊಂಡು ತಕ್ಷಣ ಇಂಗ್ಲೀಷ್ ಬೇರೆ. ನನ್ನನ್ನೇ ಯಾರು ಅಂತ ಕೇಳ್ತಿಯಲ್ಲ, ಗಂಡಿನ ವಂಶದ ಕಟ್ಟ ಕಡೆ ಈಗ ನಿನಗೆ ಮಾಡ್ತೀನಿ ಫ್ರೆಂಡು. ಇನ್ನೊಂದ್ಸಲ ನನ್ನ ಮೇಲೆ ಏನಾದ್ರು ಕೈ ಮಾಡಿದ್ರೆ ಯಾವ್ದಾದ್ರು ಫಾರ್ಮುಲಾ ಕಂಡಿದ್ರು ಅದನ್ನ ನಿನ್ನ ಮೇಲೆ ಪ್ರಯೋಗಿಸಿ ಕೋಮ ಕಳಿಸ್ಬಿಡ್ತೀನಿ. ಏನ್ ಹೇಳಿ? ಬಿಹೇವಿಯರ್ ನೋಡ್ತಾದ್ರೆ ನಮ್ ಪದ್ದು ಅಲ್ಲ ನಿಜವಾದ ಸೈಂಟಿಸ್ಟ್ ಅಂತ ಅನ್ಸ್ತಾನೆ. ಚೆಕ್ ಮಾಡ್ಬಿಡ್ತೀನಿ. ಮಾತಾಡೋದಕ್ಕೆ ದುಡ್ಡು ಬೇಕೇನಾ? ತಗೊಂಡೋಗಿ ನಾಯಿಗಾಗೋ. 10,000. You ಮಕ್ಕಿದ ಹೇಳಿ ಜಗನ್ಗಳಿಂದ ತಪ್ಪಿಸ್ಕೊಂಡು ಆರಾಮಾಗಿ ಬರ್ತಿದೆ. ಬೆಂಕಾಪಲ್ಲಿ ಕರ್ಕೊಂಡ್ಬಂದಿದೆ ನೀನು. ನಾನು ನಿನ್ನ ಯಾರನ್ನು ಸುಮ್ಮನೆ ಬಿಡಲ್ಲ. ಈ ಕೂಡ ಪೊಲೀಸರು ಬರ್ಬರ್ತೀನಿ.
ಅವಶ್ಯಕತೆ ಇಲ್ಲ. ನಮ್ಮ ಸಾಹೇಬರು ಬಂದಾಯ್ತು. ದೇವ ಮನೆ ಮುಂದೆಲ್ಲ ಶಿಷ್ಪಲ ನಮ್ಮ ಮನೆಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತೇನೋ? ಅದೇ ಸೈಂಟಿಸ್ಟ್ ವೇಷ ಹಾಕೊಂಡಿದ್ದಲ್ಲ ನಮ್ಮ ಪದ್ದಪ್ಪ, ಓಸಿ ತಿನ್ಬೇಕು ಅಂತ ಕದ್ದು ಬೀದಿ ಬಿಟ್ಬಿಟ್ಟವನು. ಹೋಗಿ ಪದ್ದಪ್ಪನ ಹೇಳ್ಕೊಂಡ್ಬರ್ರು ಅಂದ್ರೆ ಇವ್ರನ್ನ ಹೇಳ್ಕೊಂಡ್ಬಿಟ್ಟಾರೆ, ಈ ಸಾಹೇಬ್ರನ್ನ ಹೇಳ್ಕೊಂಡ್ಬಿಟ್ಟಾರೆ. ಒರಿಜಿನಲ್ ಸೈಂಟಿಸ್ಟು ಶಿವಾನಂದ ಸಾಹೇಬ್ರು. ಒಳ್ಳೇದಾಯ್ತು ಬಿಡು. ಏನು ಒಳ್ಳೇದಾಗಿತ್ತು? ಅಲ್ಲಿ ಪದ್ದಪ್ಪನ ಯಾರಾದ್ರೂ ಎತ್ತಕೊಂಡು ಹೋಗ್ಬಿಟ್ಟಿರ್ತಾರ. ಆದ್ರೆ ಸೈಂಟಿಸ್ಟ್ ಶಿವಾನಂದ್ ಚೆಕ್ ಮಾಡ್ಕೊಳ್ಳಿ. ಒರಿಜಿನಲ್ ಇಲ್ಲಿ, ಡೂಪ್ಲಿಕೇಟ್ ಅಲ್ಲಿ. ನೋಡಿ ಮಿಸ್ಟರ್ ಇನ್ಸ್ಪೆಕ್ಟರ್, ಈ ಮನೇಲಿರೋ 4 ಜನ ಇಡಿಯಟ್ಸ್ ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾರೆ. ನೀವು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬಿಡಿ. ಆಯ್ತು, ನಾನು ವಿಚಾರಿಸ್ಕೊಂಡ್ರೆ ನಿಮಗೆ ಜಗ ನಾಟ ಗೊತ್ತಾ ಸರ್? ಡೆಫಿನೆಟ್ಲಿ. ಅಲ್ಲಿದೆ. ನಿನ್ನಿಂದ ಸೈಂಟಿಸ್ಟ್ ಶಿವಾನಂದ ಅವ್ರು ಉಳ್ಕೊಂಡ್ಬಿಟ್ಟು ನಿನ್ಗೆ ಏನು ಬಹುಮಾನ ಬೇಕು ಕೇಳೋ ನಾನು ಕೊಡ್ತೀನಿ. ಇನ್ಸ್ಪೆಕ್ಟರ್ ಶಿಶುಪಾಲ ಸರ್, ನನಗೆ ಯಾವುದು ಬಹುಮಾನ ಬೇಡ ಸರ್. ಈ ರೀತಾದ ಮೃದುವಾದ ಕೈಗಳು ನನಗೆ ತುಂಬಾ ಇದಿಸ್ಬಿಟ್ಟಿದೆ. ಇವ್ರ ಜೊತೆ ನನ್ನ ಮದುವೆ ಮಾಡಿಸ್ಕೊಟ್ಬಿಡಿ ಸರ್. ಈ ಕೊಲೆಗಾರ್ತಿನ ಮದುವೆ ಮಾಡಿಸ್ಕೊಳಕ್ ನನ್ಗೇನು ಅಭ್ಯಂತರ ಇಲ್ಲಪ್ಪ, ಆದ್ರೆ ನಿನಗೆ ತೊಂದರೆ ಇದೆ. ಏನ್ ತೊಂದ್ರೆ ಸರ್? ಇವಳು ಮದುವೆ ಆಗೋದೇ ಮೊದಲನೇ ರಾತ್ರಿ ಗಂಡನ ತಲೆ ಕಚಕ್ ಅನ್ಸಕ್ಕೆ.